ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ರಾಜ್ಯಕ್ಕೆ ಮತ್ತೊಂದು ಹೆದ್ದಾರಿ ಬರ್ತಾ ಇದೆ. ಇದು ಬೆಂಗಳೂರು ಮತ್ತು ಮುಂಬೈ ನಡುವಿನ ಪ್ರಯಾಣದ ಸಮಯವನ್ನು 50% ಕಡಿಮೆ ಮಾಡಲಿದೆ. 14 ಪಥಗಳ ಈ ಮಾರ್ಗ ಈಗಿರುವ ಬೆಂಗಳೂರು ಪುಣೆ ಮಾರ್ಗದಲ್ಲಿ ಸಂಚಾರದ ಒತ್ತಡವನ್ನು ಕಡಿಮೆ ಮಾಡಲಿದೆ ಹಾಗೂ ಹೊಸ ಮಾರ್ಗದ ಮೂಲಕ ಮುಂಬೈ ತಲುಪೋದಕ್ಕೆ ಹೆಚ್ಚು ಅನುಕೂಲ ಮಾಡಿಕೊಡಲಿದೆ. ಇದು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೂ ಕೂಡ ಹೆಚ್ಚಿನ ಅನುಕೂಲವನ್ನು ಒದಗಿಸಲಿದ್ದು, ರಾಜ್ಯದ ಪ್ರಮುಖ ಪ್ರವಾಸಿ ಕೇಂದ್ರಗಳಿಗೂ ಉತ್ತಮ ಮಾರ್ಗವನ್ನು ಒದಗಿಸಿಕೊಡಲಿದೆ. ಹಾಗಾದರೆ ಯಾವುದು ಈ ರಸ್ತೆ? ಇದು ಪ್ರಾರಂಭ ಆಗೋದು ಯಾವಾಗ? ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋದಾದರೂ ಯಾರು? ಇದರಿಂದ ರಾಜ್ಯಕ್ಕೆ ಹೇಗೆ ಅನುಕೂಲ ಆಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಬೆಂಗಳೂರು ಮೈಸೂರು, ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇಗಳ ನಂತರ ಬೆಂಗಳೂರು ಪುಣೆ ನಡುವೆ ಇಂಡಸ್ಟ್ರಿಯಲ್ ಕಾರಿಡಾರ್ ಸಿದ್ಧ ಆಗ್ತಾ ಇದೆ. ಇದು ಈಗಿರುವ NH48 ಅನ್ನ ಅಪ್ಗ್ರೇಡ್ ಮಾಡ್ತಾ ಇರುವಂತಹ ಒಂದು ಕಾರ್ಯ. ಹಾಗೇನೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಮತ್ತು ಮುಂಬೈ ನಡುವೆ ಹೊಸದಾಗಿ 14 ಪಥಗಳ ಹೆದ್ದಾರಿಯನ್ನ ನಿರ್ಮಿಸುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಲ್ಲಿ ಆ ಹೊಸ ರಸ್ತೆಯ ಬಗ್ಗೆ ಮಾಹಿತಿಯನ್ನ ನೋಡೋಕ್ಕೂ ಮುನ್ನ ಈಗಿರುವ NH48 ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಬಿಡ್ತೀನಿ. ಗೆಳೆಯರೆ, NH48 ಚೆನ್ನೈನಿಂದ ದೆಹಲಿಯನ್ನ ಸಂಪರ್ಕಿಸುತ್ತೆ. ಮೊದಲು ಈ ರಸ್ತೆ ಚೆನ್ನೈ, ಚಿತ್ತೂರು, ಕೋಲಾರ, ಬೆಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಬೆಳಗಾವಿ, ಸತಾರ, ಪುಣೆ ಮಾರ್ಗವಾಗಿ ಮುಂಬೈಯನ್ನು ತಲುಪ್ತಾ ಇತ್ತು. ಆ ಸಂದರ್ಭದಲ್ಲಿ ಇದನ್ನ NH4 ಅಂತ ಕರೀತಾ ಇದ್ರು. ಈ NH4 ಒಟ್ಟು 1235 ಕಿಲೋಮೀಟರ್ಗಳಷ್ಟು ಉದ್ದ ಇತ್ತು. ಈಗ ಈ ಹೈವೇಯನ್ನ NH48ಗೆ ಕನೆಕ್ಟ್ ಮಾಡಿ ಚೆನ್ನೈನಿಂದ ದೆಹಲಿಯವರೆಗೂ ಸಂಪರ್ಕ ಕಲ್ಪಿಸಲಾಗಿದೆ. ಹೀಗಾಗಿ ಈ NH4ನ ನಂಬರ್ ಅನ್ನ NH48 ಅಂತ ಬದಲಾಯಿಸಲಾಗಿದೆ. ಇವತ್ತಿಗೂ ಕೆಲವು ಕಡೆಗಳಲ್ಲಿ ಈ ರಸ್ತೆಯನ್ನ NH4 ಅಂತಲೇ ಗುರುತಿಸಲಾಗುತ್ತೆ. ಇನ್ನು ಈಗ ಹೊಸದಾಗಿ ನಾಮಕರಣವಾಗಿರುವ NH48 ಚೆನ್ನೈ, ವೆಲ್ಲೂರು, ಕೃಷ್ಣಗಿರಿ, ಬೆಂಗಳೂರು, ದಾಬಸ್ಪೇಟೆ, ತುಮಕೂರು, ಹಿರಿಯೂರು, ಹುಬ್ಬಳ್ಳಿ, ಬೆಳಗಾವಿ, ಪುಣೆ ಮಾರ್ಗವಾಗಿ ಮುಂಬೈಯನ್ನು ತಲುಪುತ್ತೆ. ಹಾಗೆ ಅಲ್ಲಿಂದ ಸೂರತ್, ಜೈಪುರ್ ಮೂಲಕ ದೆಹಲಿಯನ್ನು ತಲುಪುತ್ತೆ. ಇದರ ಒಟ್ಟು ಉದ್ದ 2807 ಕಿಲೋಮೀಟರ್ಗಳು ಹಾಗೂ ಇದು ಒಟ್ಟು 7 ರಾಜ್ಯಗಳಲ್ಲಿ ಹಾದು ಹೋಗ್ತಾ ಇದೆ. ಇಂತಹ NH4 ಕರ್ನಾಟಕದ ಪಾಲಿಗೆ ತುಂಬಾನೇ ಮುಖ್ಯ ಅನಿಸ್ಕೊಳ್ಳುತ್ತೆ. ಯಾಕೆಂದರೆ ಇದು ಕರ್ನಾಟಕದ ಉತ್ತರ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಹಾದಿಯಾಗಿದೆ. ಹಾಗೆಯೇ ಇದು ಮುಂಬೈ ಹಾಗೂ ಪುಣೆ ನಗರಗಳನ್ನು ಕೂಡ ಬೆಸೆಯೋದ್ರಿಂದ ರಾಜ್ಯದ ಪಾಲಿಗೆ ಇದೊಂಥರ ಎಕನಾಮಿಕ್ ಕಾರಿಡಾರ್ ಅಂದರೂ ತಪ್ಪಾಗೋದಿಲ್ಲ. ಇದು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲದೆ ತಮಿಳುನಾಡಿಗೂ ಕೂಡ ಸಾಕಷ್ಟು ನೆರವನ್ನು ಕೊಡ್ತಾ ಇದೆ. ಯಾಕಂದರೆ ತಮಿಳುನಾಡಿನಿಂದ ಮುಂಬೈ ಹಾಗೂ ಅಹಮದಾಬಾದ್ ಕಡೆಗೆ ಸಾಗುವ ಎಲ್ಲ ವಾಹನಗಳು ಇದೇ ರಸ್ತೆಯಲ್ಲೇ ಸಾಗುತ್ತವೆ. ಹೀಗಾಗಿ NH48 ಅನ್ನೋದು ಕರ್ನಾಟಕದ ಪಾಲಿಗೆ ತುಂಬಾನೇ ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ. ಇಂತಹ NH48ಗೆ ಪರ್ಯಾಯವಾಗಿ ನಮಗೆ ಮತ್ತೊಂದು ಉತ್ತಮ ರಸ್ತೆ ಅಗತ್ಯ ಇದೆ. ಅದರಲ್ಲೂ ಮಧ್ಯ ಕರ್ನಾಟಕದಿಂದ ಗದಗ, ಬಾಗಲಕೋಟೆ ಮೂಲಕ ಮಹಾರಾಷ್ಟ್ರವನ್ನು ಸಂಪರ್ಕಿಸುವ ರಸ್ತೆಯ ಅಗತ್ಯ ತುಂಬಾನೇ ಹೆಚ್ಚಾಗಿತ್ತು. ಸದ್ಯಕ್ಕೆ ಮಹಾರಾಷ್ಟ್ರವನ್ನು ಸಂಪರ್ಕಿಸೋದಕ್ಕೆ 2 ಪ್ರಮುಖ ರಸ್ತೆಗಳು ನಮ್ಮಲ್ಲಿವೆ. ಅದರಲ್ಲಿ ಒಂದು NH48. ಇದು ಹುಬ್ಬಳ್ಳಿ, ಬೆಳಗಾವಿ ಮೂಲಕ ಮುಂಬೈಯನ್ನು ಸಂಪರ್ಕಿಸುತ್ತೆ. ಹಾಗೆ ಮತ್ತೊಂದು ಚಿತ್ರದುರ್ಗ, ಹೊಸಪೇಟೆ, ಕುಷ್ಟಗಿ, ವಿಜಯಪುರ ಮೂಲಕ ಸೊಲ್ಲಾಪುರವನ್ನು ಸಂಪರ್ಕಿಸುತ್ತೆ. ಈ 2 ಪ್ರಮುಖ ಹೆದ್ದಾರಿಗಳನ್ನು ಬಿಟ್ಟರೆ ಮಹಾರಾಷ್ಟ್ರವನ್ನು ತಲುಪೋದಕ್ಕೆ ಮತ್ತೊಂದು ಪ್ರಮುಖ ಹೆದ್ದಾರಿ ನಮಗೆ ಸಿಗೋದಿಲ್ಲ. ಹೀಗಾಗಿನೇ ಮಧ್ಯ ಕರ್ನಾಟಕದಿಂದ ಮಹಾರಾಷ್ಟ್ರವನ್ನು ಸಂಪರ್ಕಿಸುವ ಮತ್ತೊಂದು ಹೆದ್ದಾರಿಯ ಅಗತ್ಯ ರಾಜ್ಯಕ್ಕೆ ತುಂಬಾನೇ ಹೆಚ್ಚಾಗಿತ್ತು. ಅದರಲ್ಲೂ ಗದಗ, ಬಾಗಲಕೋಟೆ ಹಾಗೂ ಬೆಳಗಾವಿ ಭಾಗದ ಜನರಿಗೆ ಮತ್ತೊಂದು ರಸ್ತೆಯ ಅವಶ್ಯಕತೆ ತುಂಬಾನೇ ಹೆಚ್ಚಾಗಿತ್ತು. ಯಾಕೆಂದರೆ ಇಲ್ಲಿ ರಸ್ತೆ ಹಾದು ಹೋದರೆ ಈ ಪ್ರದೇಶಗಳು ಅಭಿವೃದ್ಧಿ ಆಗುತ್ತವೆ ಅನ್ನೋ ಭಾವನೆ ಈ ಜನರಲ್ಲಿ ಕೂಡ ಇದೆ. ಇಲ್ಲಿ ಈ ಎಲ್ಲ ನಿರೀಕ್ಷೆಗಳಿಗೂ ಕೂಡ ಉತ್ತರವನ್ನು ಕೊಡೋ ಹಾಗೆ ಕೇಂದ್ರ ಸರ್ಕಾರ ಬೆಂಗಳೂರು ಮತ್ತು ಮುಂಬೈ ನಡುವೆ ಹೊಸ ಹೆದ್ದಾರಿಯನ್ನು ನಿರ್ಮಿಸೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಮಾಹಿತಿ ಕೇಳ್ತಾ ಇದ್ದ ಹಾಗೆ ಸಾಕಷ್ಟು ಮಂದಿ ನಮ್ಮ ಭಾಗ್ಯದ ಬಾಗಿಲು ತೆರೆಯಿತು ಅಂತ ಅನ್ಕೊಳ್ತಾ ಇದ್ದಾರೆ. ಗೆಳೆಯರೆ, ಒಂದು ರಸ್ತೆ ಹಾದು ಹೋಗುತ್ತೆ ಅಂದರೆ ಅಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಹಾಗೇನೆ ಉತ್ತಮ ರಸ್ತೆಗಳು ಸಿದ್ಧ ಆದರೆ ಆ ನಗರಗಳಿಗೆ ಭೇಟಿ ಕೊಡುವ ಜನರ ಸಂಖ್ಯೆ ಹೆಚ್ಚಾಗುತ್ತೆ. ಅಲ್ಲಿನ ಪ್ರವಾಸೋದ್ಯಮ ಬೆಳೆಯುತ್ತೆ, ಕೈಗಾರಿಕೆಗಳು ಸುಧಾರಿಸಿಕೊಳ್ತವೆ, ಕೃಷಿ ಚಟುವಟಿಕೆಗಳು ಹೆಚ್ಚಾಗ್ತವೆ. ಹೀಗಾಗಿ ಒಂದು ರಸ್ತೆ ಆ ಇಡೀ ಭಾಗದ ಜನರ ಭಾಗ್ಯದ ಬಾಗಿಲನ್ನು ತೆರೆಯುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಇಂತಹ ಒಂದು ರಸ್ತೆ ಇನ್ನು 6 ತಿಂಗಳಲ್ಲಿ ಪ್ರಾರಂಭ ಆಗಲಿದೆ ಅನ್ನೋ ಮಾಹಿತಿಯನ್ನು ನಿತಿನ್ ಗಡ್ಕರಿ ಕೊಟ್ಟಿದ್ದಾರೆ. ಈಗಿರುವ NH48ನ ಅಪ್ಗ್ರೇಡ್ ಮಾಡ್ತಾ ಇರೋ ಹೊತ್ತಲ್ಲೇ ಈ ರಸ್ತೆ ಯಾವ ಕಡೆ ಹೋಗುತ್ತೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ರಸ್ತೆ ಬೆಂಗಳೂರು ಗ್ರಾಮಾಂತರದ ದಾಬಸ್ಪೇಟೆಯಿಂದ ಪ್ರಾರಂಭ ಆಗಿ ತುಮಕೂರು,
ಚಿತ್ರದುರ್ಗ, ದಾವಣಗೆರೆ, ಗದಗ, ಬಾಗಲಕೋಟೆ ಮೂಲಕ ಸಾಗಿ ಮಹಾರಾಷ್ಟ್ರವನ್ನು ತಲುಪುತ್ತೆ. ಅಲ್ಲಿಂದ ನೇರವಾಗಿ ಪುಣೆಯ ರಿಂಗ್ ರಸ್ತೆಯನ್ನ ಕೂಡುತ್ತೆ. ಆ ಬಳಿಕ ಅಲ್ಲಿಂದ ಹೊಸ ರಸ್ತೆ ನಿರ್ಮಾಣ ಆಗಿ ಅದು ಮುಂಬೈನ ಅಟಲ್ ಬ್ರಿಡ್ಜ್ ವರೆಗೂ ವಿಸ್ತರಣೆಯಾಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ರಸ್ತೆ ಒಟ್ಟು 14 ಪಥಗಳನ್ನು ಹೊಂದಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮುಖ್ಯ ರಸ್ತೆಯಲ್ಲಿ ಒಂದು ಕಡೆ 4 ಅಥವಾ 5 ಪಥಗಳಿದ್ದು, ಸರ್ವಿಸ್ ರಸ್ತೆಯಲ್ಲಿ 2 ಅಥವಾ 3 ಪಥಗಳನ್ನ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ. ಇದರಿಂದ ವಾಹನ ಸಂಚಾರಕ್ಕೆ ಹೆಚ್ಚಿನ ಸ್ಥಳಾವಕಾಶ ಸಿಗಲಿದ್ದು ಟ್ರಾಫಿಕ್ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಸೊ ಈ ರಸ್ತೆಯ ಮೂಲಕ ಪ್ರಯಾಣ ಮಾಡೋರು ಪ್ರಯಾಣದ ಸಮಯವನ್ನ ಉಳಿಸಬಹುದಾಗಿದೆ. ಈ ರಸ್ತೆ ಪ್ರಾರಂಭವಾದ ನಂತರ ಮುಂಬೈ, ಪುಣೆ ಹಾಗೂ ಬೆಂಗಳೂರಿನ ನಡುವಿನ ಸಂಚಾರ ತುಂಬಾನೇ ಸರಳವಾಗೋದ್ರ ಜೊತೆಗೆ ಈ ಭಾಗದಲ್ಲಿನ ಸರಕು ಸಾಗಣೆ ವಾಹನಗಳಿಗೂ ಕೂಡ ಹೆಚ್ಚಿನ ಅನುಕೂಲ ಆಗಲಿದೆ. ಈಗಾಗಲೇ ಈ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆದಿದ್ದು ಇನ್ನು 6 ತಿಂಗಳಲ್ಲಿ ರಸ್ತೆ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ರಸ್ತೆ ಯಾವ ಕಡೆ ಹಾದು ಹೋಗಲಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆ ಬಳಿಕ ರಸ್ತೆ ಹಾದು ಹೋಗುವ ಜಾಗದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಗೊಳ್ಳಲಿದೆ ಅನ್ನೋ ಮಾಹಿತಿಯನ್ನ ಕೇಂದ್ರ ಸಚಿವ ಗಡ್ಕರಿ ತಿಳಿಸಿದ್ದಾರೆ. ಗೆಳೆಯರೆ, ಈಗಾಗಲೇ NH48ನಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದರಲ್ಲೂ ಪುಣೆಯಿಂದ ಮುಂಬೈ ಹಾಗೂ ತುಮಕೂರಿನಿಂದ ಬೆಂಗಳೂರಿನವರೆಗಿನ ಮಾರ್ಗದಲ್ಲಿ ವಾಹನಗಳ ಪ್ರಮಾಣ ಹೆಚ್ಚಾಗಿದ್ದು ಇದು ಪ್ರಯಾಣದ ಸಮಯವನ್ನು ಹೆಚ್ಚು ಮಾಡ್ತಾ ಇದೆ. ಸದ್ಯಕ್ಕೆ ಬೆಂಗಳೂರು ಹಾಗೂ ತುಮಕೂರಿನ ನಡುವಿನ ರಸ್ತೆಯನ್ನು ವಿಸ್ತರಿಸುವ ಕಾರ್ಯ ನಡೀತಾ ಇದ್ದು, ಪುಣೆಯ ಬಳಿಯಲ್ಲಿ 2 ರಸ್ತೆಗಳಿದ್ರೂ ಕೂಡ ವಾಹನ ಸಂದಣಿ ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿನೇ ಈ ಹೊಸ 14 ಪಥದ ರಸ್ತೆ ನಿರ್ಮಾಣ ಆಗಿಬಿಟ್ರೆ ಪುಣೆ ರಿಂಗ್ ರಸ್ತೆಯಿಂದ ಅಟಲ್ ಸೇತುವೆಯವರೆಗೂ ವಾಹನಗಳು ಆರಾಮಾಗಿ ಸಂಚರಿಸಬಹುದು ಹಾಗೂ NH48 ಮತ್ತು ಪೂನಾ ಮುಂಬೈ ಎಕ್ಸ್ಪ್ರೆಸ್ ವೇನ ಮೇಲಿನ ಒತ್ತಡ ಕೂಡ ಕಡಿಮೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಸ್ತೆಗೆ ಛತ್ರಪತಿ ಸಂಭಾಜಿನಗರ ಅಂದ್ರೆ ಈ ಹಿಂದಿನ ಔರಂಗಾಬಾದ್ಗೂ ಕೂಡ ಸಂಪರ್ಕ ಕಲ್ಪಿಸುವ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದರೆ ಬೆಂಗಳೂರಿನಿಂದ ಶಿರಡಿ ಹಾಗೂ ನಾಸಿಕ್ಗೆ ಹೋಗುವವರಿಗೆ ಇದು ತುಂಬಾನೇ ಅನುಕೂಲ ಮಾಡಿಕೊಡುತ್ತೆ. ಈ ಮೂಲಕ ದಕ್ಷಿಣ ಭಾರತದ ಪ್ರಮುಖ ಪ್ರವಾಸಿ ಕೇಂದ್ರಗಳಿಗೆ ಈಸಿಯಾಗಿ ಜನ ತಲುಪೋದಕ್ಕೆ ಸಹಾಯ ಆಗುತ್ತೆ. ಗೆಳೆಯರೆ, ಇಲ್ಲಿ ಕೇವಲ ಶಿರಡಿ ಮತ್ತು ನಾಸಿಕ್ ಮಾತ್ರವಲ್ಲ, ಅಜಂತ, ಎಲ್ಲೋರ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಸೇರಿದ ಹಾಗೆ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರು ನಿರ್ಮಿಸಿರುವಂತಹ ಪ್ರಮುಖ ಕೇಂದ್ರಗಳಿಗೆ ಭೇಟಿ ಕೊಡೋದಕ್ಕೆ ಸುಲಭ ಆಗುತ್ತೆ. ಹಾಗೆಯೇ ಧಾರ್ಮಿಕ ಕ್ಷೇತ್ರಗಳಾದ ಪಂಡ್ರಾಪುರ, ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳಿಗೆ ಈಸಿಯಾಗಿ ಹೋಗ್ಬೋದು. ಇನ್ನು ಪುಣೆ, ಸತಾರ, ಬೆಳಗಾವಿ, ದಾವಣಗೆರೆ, ಬೆಂಗಳೂರು ನಗರಗಳ ನಡುವಿನ ಕನೆಕ್ಟಿವಿಟಿಯಿಂದ ಕೈಗಾರಿಕೆಗಳಿಗೂ ಕೂಡ ಹೆಚ್ಚಿನ ಲಾಭ ಆಗಲಿದ್ದು ಇದು ಭಾರತದಲ್ಲೇ ಪ್ರಮುಖ ಹೆದ್ದಾರಿ ಅಂತ ಗುರುತಿಸಿಕೊಳ್ಳುತ್ತೆ. ಹಾಗೆಯೇ ಈ ರಸ್ತೆಯನ್ನು ಬೆಂಗಳೂರಿನಿಂದ ಮುಂಬೈವರೆಗೂ ಮಾತ್ರ ನಿರ್ಮಾಣ ಮಾಡಲಾಗ್ತಾ ಇದೆ. ಯಾಕೆಂದರೆ ಮುಂಬೈನಿಂದ ದೆಹಲಿವರೆಗಿನ ಎಕ್ಸ್ಪ್ರೆಸ್ ವೇ ಈಗಾಗಲೇ ನಿರ್ಮಾಣ ಹಂತದಲ್ಲಿದ್ದು ಅದು ಭಾಗಶಃ ಪೂರ್ಣಗೊಂಡಿದೆ. ಸೊ ಈ ರಸ್ತೆ ನಿರ್ಮಾಣ ಆದ ನಂತರ ಬೆಂಗಳೂರಿನಿಂದ ದೆಹಲಿಗೂ ಕೂಡ ಸುಲಭವಾಗಿ ರಸ್ತೆ ಮೂಲಕ ಸಂಚರಿಸೋದಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಈ ಪ್ರಾಜೆಕ್ಟ್ ಟೆಂಡರ್ ಹಂತದಲ್ಲಿದ್ದು ಇನ್ನು ಕೆಲವೇ ತಿಂಗಳಲ್ಲಿ ಅದರ ಕೆಲಸ ಆರಂಭ ಆಗಲಿದೆ. ಯಾಕೆ ಈ ಮಾತನ್ನ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಾಗಲೇ ಭಾರತದಲ್ಲಿ ರಸ್ತೆ ನಿರ್ಮಾಣದ ಪರ್ವ ಆರಂಭ ಆಗಿದೆ. ಒಂದು ದೇಶ ಅಭಿವೃದ್ಧಿಯ ಕಡೆ ಸಾಗಬೇಕು ಅಂತಂದ್ರೆ ಆ ದೇಶದ ರಸ್ತೆ ವ್ಯವಸ್ಥೆ ಅತ್ಯುತ್ತಮವಾಗಿರಬೇಕು. ಆಗ ಆ ದೇಶದ ಅಭಿವೃದ್ಧಿಗೆ ವೇಗ ಸಿಗುತ್ತೆ. ಗೆಳೆಯರೆ, 2000 ನಂತರ ಭಾರತದಲ್ಲಿ ರಸ್ತೆಗಳ ಆಧುನೀಕರಣ, ವಿಸ್ತರಣೆಗೆ ಗಮನ ಕೊಡಲಾಯಿತು. ಸುವರ್ಣ ಚತುಷ್ಪಥ ರಸ್ತೆಗಳು ನಿರ್ಮಾಣ ಆದವು. ಆ ಬಳಿಕ ಇತ್ತೀಚಿನ 1 ದಶಕದಲ್ಲಿ ಎಕ್ಸ್ಪ್ರೆಸ್ ವೇಗಳು ಕೂಡ ಸಾಕಷ್ಟು ನಿರ್ಮಾಣ ಆಗಿವೆ. ಇನ್ನು ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ಕೂಡ ಬರ್ತಾ ಇವೆ. ಇವೆಲ್ಲವೂ ಕೂಡ ಭಾರತದ ಏಳಿಗೆಗೆ ಪೂರಕ ಆಗಲಿವೆ. ಇನ್ನು ಈ ರಸ್ತೆಯಿಂದ ಕರ್ನಾಟಕಕ್ಕೆ ಬಹಳಷ್ಟು ಉಪಯೋಗ ಕೂಡ ಆಗಲಿದೆ. ಉತ್ತರ ಕರ್ನಾಟಕಕ್ಕೆ ಸಂಪರ್ಕ ಜಾಲ ಹೆಚ್ಚಾಗಲಿದೆ. ಇದು ಹಿಂದುಳಿದ ತಾಲೂಕುಗಳು ಅನ್ನಿಸ್ಕೊಳ್ತಾ ಇರುವ ಒಂದಷ್ಟು ತಾಲೂಕುಗಳನ್ನ ಅಭಿವೃದ್ಧಿಯ ಕಡೆಗೆ ತಂದು ನಿಲ್ಲಿಸಲಿದೆ. ಒಟ್ಟಿನಲ್ಲಿ ಒಂದು ರಸ್ತೆ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಗೆಳೆಯರೆ, ಬೆಂಗಳೂರು ಮತ್ತು ಮುಂಬೈ ನಡುವೆ ನಿರ್ಮಾಣ ಆಗ್ತಾ ಇರೋ 14 ಪಥದ ರಸ್ತೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.